ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2007 ಮಾಡಲು ಒಂದು ಹೋಂಡಾ ಅವ್ರದ್ದು ವರ್ಣ ಗಾಡಿ, ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟಾರು ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನೋ ಸೇಲ್ ಮಾಡ್ಕೊಬೇಕಂದ್ರೆ, ನಿಮ್ಮದು ಯಾವ್ದಾದ್ರು ಸೇಲ್ಗಿತ್ತಂದರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈಗ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ನೀವು ವರ್ಣ ಹುಂಡೈ ವರ್ಣ. ಹಾಂ, ಹುಂಡೈ ವರ್ಣ. ಓಕೆ, ಪೆಟ್ರೋಲಾ ಡೀಸೆಲ್ ಸರ್ ಅದು? ಡೀಸೆಲ್. ಓಕೆ, ಎಷ್ಟು ಮಾಡಲು? 2007 ಥರ್ಡ್ ಓನರ್ ಆಗಿದೆ. ಓಕೆ. ಅದು ನಿಲ್ಲಿಸಿ 1 ವರ್ಷ ಆಗ್ಬಿಟ್ಟಿದೆ, ಗಾಡಿ ಓದ್ತಾ ಇಲ್ಲ. ಬರೀ ನಿಲ್ಸೇ 1 ವರ್ಷ ಆಗಿದೆಯಾ? ಹೌದು. ಅಂದರೆ ಯೂಸ್ ಮಾಡೇ ಇಲ್ಲ? ಯೂಸ್ ಮಾಡಿಲ್ಲ, 1 ವರ್ಷದಿಂದ ಯೂಸ್ ಮಾಡಿಲ್ಲ. ಓಕೆ. ಗಾಡಿ ಮಾತ್ರ ನೀಟಾಗಿದೆ, ಹಂಗೆ ಇದೆ. ಸ್ಟಾರ್ಪಲ್ ಹಾಕಿ ಹಾಂ, ನೀಟಾಗಿದೆ. ಗಾಡಿದೇನು ಪ್ರಾಬ್ಲಮ್ ಇಲ್ಲ. ಓಕೆ. ಸರ್ವಿಸ್ ಒಂದು ಮಾಡ್ಕೋಬೇಕು, ಸರ್ವಿಸ್ ಮಾಡ್ತಿಲ್ಲ 1 ವರ್ಷದಿಂದ. ಓಕೆ, ಎಷ್ಟು ಹೊಡಿತು ಸರ್ ಅದು ಗಾಡಿ? 1,57,000 ನೋಡಿದ್ದೆ. ಓಕೆ. 1,37,000 ಸಾರಿ. ಓಕೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಓಕೆ, ಟೈರ್ಗಳೆಲ್ಲ ಚೆನ್ನಾಗಿದಾವ ಹೆಂಗೆ ಸರ್? ಸರ್ 100% ಟೈರ್ ಇದೆ. ಟೈರ್ ಹಾಕಿ ನಿಲ್ಸಿರೋದು ಅಷ್ಟೇ. ಟೈರ್ ಹಾಕಿದ್ದೀನಿ ನೋಡಿ ಫೋಟೋ. ಅದೇ ಈಗ ಟೈರ್ ಹಾಕಿ 1 ವರ್ಷ ನಿಲ್ಸಿದ್ರಲ್ಲ, ಅದಕ್ಕೆ ಕೇಳಿದ್ದು. ಇಲ್ಲ, ಏನಾಗಿಲ್ಲ. ಅದೆಲ್ಲ ಟಾರ್ಪಲ್ ಹಾಕಿ ನಿಲ್ಸಿರೋದು. ಟೈರ್ಗೆಲ್ಲ ಏನೂ ಆಗಿಲ್ಲ, ಹಂಗೆ ಇದೆ. ಟೈರ್ ಹಂಗೆ ಇದೆ. ಓಕೆ, ಬಾಡಿ ಮನೆ ಒಳಗಡೆ ನಿಲ್ಸಿರೋದು ಅದು. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೇಮ್ ಒರಿಜಿನಲ್ ಇದೆ ಸರ್. ಅದು ಏನು ಪೇಂಟು ಆಗಿಲ್ಲ, ಏನೂ ಇಲ್ಲ. ಓಕೆ, ಇಂಜಿನ್ ಈಗ ತೊಗೊಂಡವ್ರು ಯೂಸ್ ಮಾಡ್ಬೋದಾ ಸರ್ವಿಸ್ ಮಾಡಿಸ್ಕೊಂಡು? ಮಾಡಿಸ್ಕೊಂಡು ಯೂಸ್ ಮಾಡ್ಬೋದು, ತೊಂದರೆ ಸಮಸ್ಯೆ ಇಲ್ಲ ಹಂಗಾರೆ ಬೇರೆ? ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಇದೆ, ಆಂಪ್ ಇದೆ, ಊಫರ್ ಇದೆ, ಹೊಸ 100% ಟೈರ್ ಇದೆ. ಓಕೆ. ಸೀಟ್ಸ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಚೆನ್ನಾಗಿದೆ ಸರ್, ಸೀಟ್ ಎಲ್ಲ ಚೆನ್ನಾಗಿದೆ. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಸರ್ ಒರಿಜಿನಲ್ಲು? ಒರಿಜಿನಲ್ ಇದೆ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಇದು ಬೆಂಗಳೂರು ಶಾಂತಿನಗರಲ್ಲಿದೆ. ಬೆಂಗಳೂರು ಶಾಂತಿನಗರ? ಹೌದು. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ನಾನು 2 ಲಕ್ಷ ಹೇಳ್ತಿದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ನೋಡಿ ಮಾಡಲು ಕಡಿಮೆ ಇದೆ. ಅದೇ ಮಾಡೋಣ, ನೆಗೋಷಿಯಬಲ್ ಮಾಡೋಣ. 1.80 ಮಾಡ್ಕೊಬಿಡೋಣ. 1.80? ಇನ್ನೊಂದು ಸ್ವಲ್ಪ ಏನಾದರೂ ಸರ್, ಇನ್ನೂ ಸ್ವಲ್ಪ ಏನಾದರೂ ಕಮ್ಮಿ ಆಗುತ್ತಾ? ಏನೋ ಹೆಚ್ಚು ಕಡಿಮೆ ಮಾಡ್ಕೊಟ್ಬಿಡೋಣ ಸರ್. ಸುಮ್ಮನೆ ನಿಂತಿದೆ ಗಾಡಿ, ಓಡ್ತಾ ಇಲ್ಲ. ಓಡಂಗಿದ್ರೆ ನಾವು ಮಾಡ್ಬೋದಿತ್ತು. ಮತ್ತೆ ಸುಮ್ಮನೆ ನಿಂತಿದೆ, ಅದಕ್ಕೋಸ್ಕರ ಸುಮ್ಮನೆ ನಿಂತು ಹಾಳಾಗೋದು ಬೇಡ ಅಂತ ಕೊಟ್ಬಿಡೋಣ ಅಂತ ಅಷ್ಟೇ. ಓಕೆ, ಅಲ್ಲಿ ಬಂದ್ಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಓಕೆನಾ? ಮಾಡೋಣ ಸರ್, ಮಾಡೋಣ. ಓಕೆ, ನಂಬರ್ ಇದೆ ಹಾಕಿಲ್ಲ? ಇದೆ ನಂಬರ್. ಸರಿ ಸರ್. ಟೈರ್ ಅವ್ರು ಏನು ಖರ್ಚು ಮಾಡಂಗಿಲ್ಲ. ಮ್ಯಾಗ್ವಿಲ್ ಇದೆ, 100% ಟೈರ್ ಇದೆ. ಬಾಡಿ ಲೈನ್ ಒರಿಜಿನಲ್ ಇದೆ, ಯಾವುದು ರೀಪೇಂಟ್ ಆಗಿಲ್ಲ. ಡೀಸೆಲ್ ಗಾಡಿ. 100 ಆಂಪು ಊಫರ್ ಎಲ್ಲ ಇದೆ. ಸರಿ ಸರ್, ಸರಿ.